ಏನಕ್ಕ ಹುಡ್ಕೋದಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಭೋಗನಂದೀಶ್ವರ ದೇವಾಲಯದಲ್ಲಿ ನೂತನ ರಥೋತ್ಸವವನ್ನು ಇಂದು ಸಮರ್ಪಣೆ ಮಾಡಲಾಯಿತು. ಈ ವೇಳೆ ರಥ ದೇವಾಲಯದ ಮುಂಭಾಗ ಚಾಲನೆಗೊಳ್ಳುವ ವೇಳೆ ಭಕ್ತರು ರಥಕ್ಕೆ ಹೂವಿನ ಮಳೆಯನ್ನೇ ಸುರಿಸುವಂತೆ ಭಕ್ತಿಯಿಂದ ಹೂಗಳನ್ನು ಎರಚಿ ಭೋಗನಂದೀಶ್ವರನಿಗೆ ಜೈಕಾರಗಳನ್ನು ಹಾಕಿ ಸಂಭ್ರಮಿಸಿದರು. ಆದರೆ ರಥ ಮುಂದೆ ಸಾಗುತ್ತಲೇ ರಥ ನಿಲ್ಲಿಸಿದ್ದ ಸ್ಥಳದಲ್ಲಿ ನೆರೆದಿದ್ದ ಮಹಿಳೆಯರು ನೆಲದಲ್ಲಿ ಬಿದ್ದಿದ್ದ ಹೂರಾಶಿಯನ್ನ ಕೆದಕಿ ಏನನ್ನೋ ಹುಡುಕ್ತಾ ಇದ್ರು. ಬಹಳ ಹೊತ್ತು ಹುಡುಕಿದ ಕೆಲವರು ನಿರಾಸೆಯಿಂದ ಮುಂದೆ ಸಾಗಿದ್ರೆ, ಇನ್ನು ಕೆಲವರು ಹೂರಾಶಿಯ ನಡುವೆ ಏನೋ ಸಿಕ್ಕ ಕೂಡಲೇ ಗೆದ್ದವರಂತೆ ಧನ್ಯರಾದವರಂತೆ ಸಿಕ್ಕಿದ ವಸ್ತುವನ್ನ ಜೋಪಾನವಾಗಿ ಎತ್ತಿಟ್ಕೊಂಡು ಖುಷಿಯಾಗಿ ಮುಂದೆ ಸಾಗ್ತಾ ಇದ್ರು. ಇಷ್ಟಕ್ಕೂ ಅವ್ರು ಹುಡುಕಿದ್ದಾದ್ರು ಏನು ಎಂದು ಅಲ್ಲಿದ್ದವರನ್ನ ಕೇಳಿದಾಗ ಅಲ್ಲಿದ್ದ ಮಹಿಳೆಯರು ಕೈಯಲ್ಲಿ ತಮಗೆ ಸಿಕ್ಕ ಆ ವಸ್ತುವನ್ನ ತೋರಿ ಸಂಭ್ರಮಿಸಿದ್ರು. ಅಷ್ಟಕ್ಕೂ ಅವರಿಗೆ ಸಿಕ್ಕಿದ್ದಾದ್ರು ಏನು ಅಂದ್ರೆ ಅದು ಕರಿಮೆಣಸು. ಏನಕ್ಕ ಹುಡ್ಕೋದಾಗಿದೆ. ಅಮ್ಮ ಏನು ಹುಡುಕ್ತಾ ಇದ್ದೀರಿ? ಹೇಳಿ. ಕಪ್ಪಗಿರುತ್ತಲ್ವಾ ಮೆಣಸು. ಓ ಸಿಕ್ಕಿದೆ ನಿಮಗೆ? ಸರಿ ಇದು ಸಿಕ್ಕಿದ್ರೆ ಏನು ಅರ್ಥ? ಒಳ್ಳೇದು ಅಂತನಾ? ಓಕೆ. ನಿಮಗೆ ಸಿಗ್ಲಿಲ್ಲಮ್ಮ? ಹಾಂ ಮೆಣಸು ದೇವರಿಗೆ ಮೆಣಸು ಹಾಕಿರ್ತಂತೆ. ಮೆಣಸು ಸಿಕ್ಕಿದ್ರೆ ಅದೃಷ್ಟ ಅಂತೆ, ಪುಣ್ಯ ಅಂತೆ, ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೇಕಂತೆ. ಹಂಗೆ ಹೌದು ವೀಕ್ಷಕರೇ, ಅಲ್ಲಿದ್ದ ಮಹಿಳೆಯರು ರಥೋತ್ಸವಕ್ಕೆ ಎರಚಿದ್ದ ಕರಿಮೆಣಸಿಗಾಗಿ ಹುಡುಕಾಟ ನಡೆಸಿದ್ರು. ಯಾಕೆಂದ್ರೆ ರಥೋತ್ಸವದ ಹೂರಾಶಿಯ ನಡುವೆ ಸಿಕ್ಕ ಕರಿಮೆಣಸು ಮನೆಗಳಲ್ಲಿ ದೇವರ ಮುಂದೆ ಇಟ್ಟು ಪೂಜೆ ಸಲ್ಲಿಸಿದ್ರೆ ಒಳ್ಳೆಯದಾಗುತ್ತದೆ ಎಂದು ನಂಬಿ ಅವರೆಲ್ಲ ಅಲ್ಲಿ ಹುಡುಕಾಟ ನಡೆಸಿದ್ರು. ಹೇಳಿ. ಮೆಣಸು. ಓ ಸಿಕ್ಕಿದೆ ನಿಮಗೆ? ಸರಿ ಇದು ಸಿಕ್ಕಿದ್ರೆ ಏನು ಅರ್ಥ? ಒಳ್ಳೇದು ಅಂತನಾ? ಓಕೆ. ವಿಶೇಷ ವರದಿ MMTV ನ್ಯೂಸ್ ಚಿಕ್ಕಬಳ್ಳಾಪುರ.